ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಇದೇ ನವೆಂಬರ್ 11ನೇ ತಾರೀಕು ಗುರು ಕರ್ಕಾಟಕ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. 2025 ನವೆಂಬರ್ 11ನೇ ತಾರೀಕಿನಿಂದ 2025 ಡಿಸೆಂಬರ್ 5ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲೇ ವಕ್ರಿಯಾಗಿ ಸಂಚಾರ ಮಾಡ್ತಾ ಮಾಡ್ತಾ, ವಕ್ರಿ ಅಂದ್ರೆ ಹಿಂದಕ್ಕೆ ಹೋಗ್ತಕ್ಕಂಥದ್ದು. ಮತ್ತೆ ಈ ಡಿಸೆಂಬರ್ 5ನೇ ತಾರೀಕಿನ ನಂತರ ಮಿಥುನಕ್ಕೆ ಹೋಗ್ತಾ ಇದ್ದಾರೆ. ಮಿಥುನಕ್ಕೆ ಹೋಗಿ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 2026 ಮಾರ್ಚ್ 11ನೇ ತಾರೀಕಿನ ತನಕನೂ ಕೂಡ ವಕ್ರಿಯಾಗಿನೇ ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಏನ್ ಈ ವಕ್ರಗತಿ ಸಂಚಾರ ಎರಡು ರಾಶಿಯಲ್ಲಿ ಇದೆ. ಕರ್ಕಾಟಕ ರಾಶಿಯಲ್ಲಿ ಸ್ವಲ್ಪ ದಿನ, ನೆಕ್ಸ್ಟ್ ಮಿಥುನ ರಾಶಿಯಲ್ಲಿ ಸ್ವಲ್ಪ ದಿನ ವಕ್ರಿಯಾಗಿ ಗುರುವಿನ ಸಂಚಾರ ನಡೀತಾ ಇದೆ. ಈ ವಕ್ರಿ ಗುರುವಿನ ಸಂಚಾರದಿಂದ ಧನಸ್ಸು ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಬಾಧೆ ತುಂಬಾ ಇತ್ತು. ಈ ಏಪ್ರಿಲ್ ಮೇ ಅಂದ್ರೆ ಆದಷ್ಟು ಏಪ್ರಿಲ್ ತಿಂಗಳಲ್ಲಿ ಜಾಸ್ತಿ ನೀವು ನೋವು ಪಟ್ಟಿರ್ತೀರಾ. ಏಪ್ರಿಲ್ ಮೇ 14ನೇ ತಾರೀಕಿನ ತನಕನೂ ಕೂಡ ಸಾಕಷ್ಟು ಏರಿಳಿತಗಳನ್ನ ನೀವು ನೋಡ್ತಾ ಬಂದಿದ್ದೀರಾ. ಉದ್ಯೋಗದಲ್ಲಿ ಏರಿಳಿತಗಳನ್ನ ನೀವು ನೋಡ್ತಾ ಬಂದಿದ್ದೀರಾ ಸಾಕಷ್ಟು. ಯಾಕೆಂದ್ರೆ ಅರ್ಧಾಷ್ಟಮ ಶನಿ ಚತುರ್ಥ ಸ್ಥಾನಕ್ಕೆ ಶನಿ ಬಂದಾಗ ನಾಲ್ಕನೇ ಮನೆ ಅಂತಂದ್ರೆ ಸುಖ ಸ್ಥಾನ ಅಂತ ಕರಿತೀವಿ. ಮಾನಸಿಕ ಸುಖ ಸ್ಥಾನ, ನಮ್ಮ ಮನೆ, ತಾಯಿ, ವಿದ್ಯಾಭ್ಯಾಸ, ಅಂದ್ರೆ 10ನೇ ಕ್ಲಾಸಿನ ತನಕ ವಿದ್ಯಾಭ್ಯಾಸವನ್ನು ನಾಲ್ಕನೇ ಮನೆಯಿಂದ ನಾವು ನೋಡ್ತೇವೆ. ಅಂತಹ 4ನೇ ಮನೆಯಲ್ಲಿ ಶನಿಯಂತಹ ಗ್ರಹ ಬಂದಾಗ, ಶನಿ ಅಂದ್ರೆ ರಿಸ್ಟ್ರಿಕ್ಷನ್ ಪ್ಲಾನೆಟ್, ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತಕ್ಕಂಥದ್ದು ಅಷ್ಟೇ, ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ. ಗುರು ಅಂದ್ರೆ ಎಕ್ಸ್ಪ್ಯಾನ್ಷನ್ ಪ್ಲಾನೆಟ್, ಎಷ್ಟು ಬೇಕೋ ಅಷ್ಟು ಕೊಡ್ತಕ್ಕಂಥದ್ದು. ನಿನಗೆ ಸಾಕು ಅನ್ನೋ ತನಕ ಕೊಡ್ತಾನೆ ಇರುತ್ತೆ. ಸಾಕಪ್ಪ ಅಂತಂದು ಹೇಳಿದ್ರು ಕೊಡ್ತಾನೆ ಇರುತ್ತೆ ಗುರುಗ್ರಹ. ಅದು ರೋಗ ಆಗಿರ್ಲಿ, ಒಳ್ಳೆ ಆರೋಗ್ಯ ಆಗಿರ್ಲಿ, ಒಳ್ಳೆ ದುಡ್ಡು ಆಗಿರ್ಲಿ, ಸಾಲ ಆಗಿರ್ಲಿ, ಗುರು ಕೊಡ್ತಾನೆ ಇರ್ತಾರೆ. ಎಕ್ಸ್ಪ್ಯಾನ್ಷನ್ ಪ್ಲಾನೆಟ್. ನಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದ್ರೆ ಯಾವ ಮನೆಯಲ್ಲಿ ಅವರು ಚೆನ್ನಾಗಿಲ್ದೇ ಇರ್ತಾರೋ ಆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಕ್ಕೆ ನಮಗೆ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುತ್ತೆ. ರೋಗ ಅಂದ್ರೆ ರೋಗ ಬರ್ತಾನೆ ಇರುತ್ತೆ. ಒಬ್ಬೊಬ್ರು ತುಂಬಾ ದಪ್ಪ ಇರ್ತಾರೆ, ಬೊಜ್ಜು, ಇದೆಲ್ಲದಕ್ಕೂ ಕಾರಣ ಗುರು. ಆಮೇಲೆ ಬ್ಲಡ್ ರಿಲೇಟೆಡ್, ಆಮೇಲೆ ಈ ಒಂದು ಕ್ಯಾನ್ಸರ್ ರಿಲೇಟೆಡ್ ಕೂಡ ಸ್ವಲ್ಪ ಗುರುವಿನಿಂದನೇ ಬರ್ತಕ್ಕಂತಹ ಕಾಯಿಲೆ ಆಗಿರುತ್ತೆ. ಅದೇನೇ ಇರಲಿ, ಸೊ ನಾನು ನಿಮಗೆ ಜಸ್ಟ್ ಹೇಳಿದ್ದು. ಈ ಚತುರ್ಥ ಸ್ಥಾನಕ್ಕೆ ಶನಿ ಬಂದಾಗ ಸ್ವಲ್ಪ ಸಾಕಷ್ಟು ನೋವು ಪಡ್ತಾ ಬಂದಿದ್ರಿ. ಆದ್ರೆ ಯಾವಾಗ ಗುರು 2025 ಮೇ 14ನೇ ತಾರೀಕು ಸಪ್ತಮಕ್ಕೆ ಬಂದ್ರು, ಆಗ ಸ್ವಲ್ಪ 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 ನಿಮಗೆ ನಿಟ್ಟುಸಿರು ಬಿಡ್ತಾ ಬಂದ್ರಿ. ಸ್ವಲ್ಪ ಮಾನಸಿಕವಾಗಿ, ಸ್ವಲ್ಪ ಶಾರೀರಿಕವಾಗಿ, ಸ್ವಲ್ಪ ಎಲ್ಲ ಒಂದ್ ಕಡೆ ನೆಮ್ಮದಿ ಸಿಗ್ತಾ ಬಂತು. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಡಿಮೆ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂತು. ಆಮೇಲೆ ವ್ಯಾಪಾರದಲ್ಲಿ ಚೇತರಿಕೆ ನೋಡ್ತಾ ಬಂದ್ರಿ, ದಾಂಪತ್ಯ ಸುಖದಲ್ಲಿ ಚೇತರಿಕೆ ನೋಡ್ತಾ ಬಂದ್ರಿ. ಇದೆಲ್ಲನೂ ಕೂಡ ನೀವು ನೋಡ್ತಾ ಬಂದ್ರಿ. ಯಾಕೆಂದ್ರೆ ಅರ್ಧಾಷ್ಟಮ ಶನಿ ಅಂದ್ರೆ ನೋಡಿ, ಧನುಸು ರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಒಂದೇ ತರ ಫಲಿತಾಂಶ ಇರೋದಿಲ್ಲ. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ. ಅಷ್ಟಕವರ್ಗ ಬಿಂದುಗಳು ಶನಿ ನಿಮ್ಮ ಜನ್ಮ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್. 0, 1, 2 ಕೊಟ್ಟಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಮನೋವ್ಯತೆ ಇರುತ್ತೆ. 4, 5, 6 ಕೊಟ್ಟಿದ್ರೆ ಸ್ವಲ್ಪ ಚೇತರಿಸ್ಕೊಳ್ಳೋದಕ್ಕೂ ಅವ್ರು ಅವಕಾಶ ಕೊಡ್ತಾರೆ. ಶನಿ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಸೊ ಇದು ಈ ತರ ನಾವು ನೋಡ್ಕೋಬೇಕು. ಆದ್ರೆ ಈ ಸಪ್ತಮ ಸ್ಥಾನದಲ್ಲಿ ಗುರುವಿನ ಪ್ರವೇಶ ಆಯ್ತು, ನಮಗೆ ಸ್ವಲ್ಪ ನೆಮ್ಮದಿ ಸಿಕ್ತು, ಓಕೆ. ಯಾವಾಗ 2025 ಅಕ್ಟೋಬರ್ 18ಕ್ಕೆ ಅಷ್ಟಮಕ್ಕೆ ಬಂದ್ರು, ಆಗ ಮತ್ತೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಶಾರೀರಿಕವಾಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ತೂಕ ಜಾಸ್ತಿ ಆಗೋ ತರ ನಿಮಗೆ ಒಂದು ಭಾವ ಒಂದು ಭಾಸ ಅಥವಾ ಒಂದು ಇಮ್ಯಾಜಿನೇಷನ್ ಅಥವಾ ಒಂದು ಊಹೆ ಆ ಥರ ನಿಮಗೆ ಸ್ವಲ್ಪ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕಿದ್ದಂತೆ ಸ್ವಲ್ಪ ಸುಸ್ತಾಗೋದು, ಅಥವಾ ಈ ಕುಟುಂಬದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗೋದಕ್ಕೆ ಆಯಿತು. ಎಲ್ಲ ಒಂದ್ ಕಡೆ ನಿಮಗೆ ಒಂಥರ ಶ್ರದ್ಧೆ ಇಲ್ದಂಗೆ ಆಗೋದು, ನೆಗ್ಲೆಕ್ಟು ಜಾಸ್ತಿ ಆಗ್ತಕ್ಕಂಥದ್ದು, ಈ ಥರ ನಿಮಗೆ ಸ್ಟಾರ್ಟ್ ಆಗೋದಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಸ್ವಲ್ಪ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಾನು ಆಸ್ತಿ ಮಾಡಬೇಕು, ಪ್ರಾಪರ್ಟಿ ತಗೋಬೇಕು, ವೆಹಿಕಲ್ ತಗೋಬೇಕು, ಅಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹಿನ್ನಡೆ ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ಕೊಂತು. ಈ ತರ ನೀವು ನೋಡ್ತಾ ಬಂದ್ರಿ. ಆದ್ರೆ ಅಷ್ಟಮ ಸ್ಥಾನ ಅಂದ್ರೆ
ವಾರಸತ್ವ, ಇನ್ಶೂರೆನ್ಸು, ನಮಗೆ ಬರಬೇಕಾಗಿರೋ ದುಡ್ಡು ಆಗಿರ್ಬೋದು, ಅಥವಾ LIC ದುಡ್ಡು ಆಗಿರ್ಬೋದು, ಆಕಸ್ಮಿಕ ನಮ್ಮ ಪೂರ್ವಿಕರಿಂದ ಆಗಿರ್ಬೋದು, ವಾರಸತ್ವ ಆಸ್ತಿಗಳು ಹೆಂಡತಿ ಕಡೆಯಿಂದ ಆಗಿರ್ಬೋದು, ಗಂಡನ ಕಡೆಯಿಂದ ಆಗಿರ್ಬೋದು, ಅದು ಬರೋದಕ್ಕೂ ಕೂಡ ಇಲ್ಲಿ ಚಾನ್ಸಸ್ ಇರುತ್ತೆ ನಿಮಗೆ. ಕೆಲವರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಸೊ ಕೆಲವರಿಗೆ ಮಾತ್ರ ಆ ಥರ ಸಿಚುವೇಶನ್ ನಿಮಗೆ ಬಂದಿರೋ ಚಾನ್ಸಸ್ ಇರುತ್ತೆ ಈ ಅಷ್ಟಮ ಸ್ಥಾನಕ್ಕೆ ಗುರುವಿನ ಪ್ರವೇಶ ಆದ ನಂತರ. ಆದರೆ ನವೆಂಬರ್ 11ಕ್ಕೆ ವಕ್ರೆ ಆಗ್ತಿದ್ದಾರೆ. ಎಗೈನ್ ಮತ್ತೆ ನಿಮಗೆ ಸಾಕಷ್ಟು ಒತ್ತಡಗಳು ಸ್ಟಾರ್ಟ್ ಆಗುತ್ತೆ. ಆರೋಗ್ಯದಲ್ಲಿ ಒತ್ತಡಗಳು, ಎಲ್ಲ ಒಂದ್ ಕಡೆ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಡೈಜೆಷನ್ ಆಗ್ತಾ ಇರ್ತಕ್ಕಂಥದ್ದು, ಆ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು. ಆಮೇಲೆ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇರೋದಕ್ಕೆ ಚಾನ್ಸಸ್ ಬರ್ತಾ ಹೋಗುತ್ತೆ. ಆಮೇಲೆ ವೆಹಿಕಲ್ ರಿಲೇಟೆಡ್ ಅಂದ್ರೆ ವೆಹಿಕಲ್ ಸಡನ್ ಆಗಿ ಕೈ ಕೊಡೋದು ಅಥವಾ ಈ ತರ ಸಿಚುಯೇಷನ್ನು, ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಎಲ್ಲ ಒಂದ್ ಕಡೆ ಒಂದು ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು, ಈ ತರ ಸ್ವಲ್ಪ ನಿಮಗೆ ನೋಡ್ಬೇಕಾಗಿರೋ ಪರಿಸ್ಥಿತಿ ಅಷ್ಟಮ ಸ್ಥಾನದಲ್ಲಿ ಗುರುವಿನ ವಕ್ರಿ ಆಗ್ತಾ ಇರೋದ್ರಿಂದ. ಈ ಡಿಸೆಂಬರ್ 5ಕ್ಕೆ ಅಷ್ಟಮ ಸ್ಥಾನವನ್ನು ಬಿಟ್ಟು ಸಪ್ತಮಕ್ಕೆ ಬರ್ತಾರೆ. ವಕ್ರಿಯಾಗಿನೇ ಸಪ್ತಮ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು. 2025 ಡಿಸೆಂಬರ್ 5ನೇ ತಾರೀಕಿನಿಂದ 2026 ಮಾರ್ಚ್ 11ನೇ ತಾರೀಕಿನ ತನಕನೂ ಕೂಡ ಗುರು ಸಪ್ತಮ ಸ್ಥಾನದಲ್ಲಿ ವಕ್ರಿಯಾಗಿದ್ದಾರೆ. ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಈಗ ಯಾವ ತರ ಫಲಿತಾಂಶಗಳು? ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಜೀವನದಲ್ಲಿ ಹೆಚ್ಚು ಸ್ವಲ್ಪ ಟೆನ್ಷನ್ ಪಡಬೇಕಾಗಿರೋ ಪರಿಸ್ಥಿತಿ, ನಿಮಗೆ ಉಂಟಾಗ್ತಕ್ಕಂಥದ್ದು. ಆ ಗಂಡ ಹೆಂಡತಿಯರ ಮಧ್ಯೆ ಪರಸ್ಪರ ಅನ್ಯೋನ್ಯತೆ ಕಡಿಮೆ ಆಗ್ತಕ್ಕಂಥದ್ದು. ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕೀಗ ನೀವು. ಯಾವ ಗ್ರಹ ಯಾವ ಮನೆಯಲ್ಲಿ ವಕ್ರಿಯಾಗಿರುತ್ತೋ ಆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಅದನ್ನ ನೀವು ತಿದ್ಕೊಂಡು ಹೋಗ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ಈಗ ಹಿಂದೆ ನೀವೇನಾದ್ರೂ ಜಾಸ್ತಿ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಗಂಡನಿಗೆ ಜಾಸ್ತಿ ಗೋಳಕೊಂಡಿದ್ರೆ ಈಗ ತಿದ್ಕೊಂತ ಹೋಗ್ಬೇಕು. ಅದು ತಪ್ಪು ಅಂತ ನಿಮಗೆ ಬುದ್ಧಿವಾದ ತೋರಿಸ್ತಕ್ಕಂಥ ಒಂದು ಸಿಚುಯೇಷನ್ ಇದಾಗಿರುತ್ತೆ. ಆಮೇಲೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಶಾಕ್ ಆದಿರುತ್ತೆ, ಸ್ವಲ್ಪ ನೋಡ್ಕೋಬೇಕು. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಇದೆಲ್ಲ ಬೇಗ ಮಾಡ್ಕೊಳ್ಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ನಿಧಾನವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿಲ್ಲ ಅಂದ್ರೆ ಸ್ವಲ್ಪ ಲಾಸಸ್ ರೆಪ್ರೆಸೆಂಟ್ ಆಗುತ್ತೆ. ಆಮೇಲೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಪಾಲುದಾರಿಕೆ ವ್ಯಾಪಾರದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಹೋಗೋದಕ್ಕೆ ಪ್ರಾರಂಭ ಆಗ್ತಕ್ಕಂಥದ್ದು. ಈ ದಿನನಿತ್ಯ ಜೀವನದಲ್ಲಿ ಏನೇನು ನೀವು ವ್ಯಾಪಾರಗಳನ್ನ ಮಾಡ್ತಾ ಹೋಗ್ತಿದ್ದೀರಾ ಅದರಲ್ಲೂ ಸಾಕಷ್ಟು ಗೊಂದಲಗಳನ್ನ ನೀವು ನೋಡ್ಬೇಕಾಗಿರೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು. ಆಮೇಲೆ ಈ ಮದುವೆ ನಾನು ಗಂಡು ಹುಡುಕ್ತಾ ಇದ್ದೀನಿ, ಹೆಣ್ಣು ಹುಡುಕ್ತಾ ಇದ್ದೀನಿ, ಯಾಕೋ ಸೆಟ್ ಆಗ್ತಿಲ್ಲ. ಮಾರ್ಚ್ 11ನೇ ತಾರೀಕಿನ ತನಕನೂ ಕೂಡ ಅವಸರ ಪಡಬೇಡಿ. ಸ್ವಲ್ಪ ನಿಧಾನವಾಗಿ ಹೋಗಿ, ಇನ್ನೇನು ಹತ್ರ ಬರುತ್ತೆ ಸಂಬಂಧ ಆಗಲೇ ಕ್ಯಾನ್ಸಲ್ ಆಗ್ಬಿಡುತ್ತೆ. ಈ ತರ ಸಿಚುಯೇಷನ್ ನಿಮಗೆ ಬರ್ತಾ ಇರುತ್ತೆ. ಯಾಕಂದ್ರೆ ಗುರು ವಕ್ರಿ ಆಗಿದ್ದಾರೆ, ಬೇಗನೆ ಮಾಡ್ಕೊಡೋದಿಲ್ಲ ಕೆಲಸ. ಸ್ವಲ್ಪ ಸತಾಯಿಸ್ತಾರೆ ಅವರು. ಗಂಡನಿಗೆ ನೀನು ಇಷ್ಟು ದಿನ ಗೋಳೆ ಹಾಕೊಂಡಿದ್ಯಾ, ಸೊ ನಿನಗೆ ಮಾಡ್ತೀನಿ, ಸೊ ಈ ತರ. ಅಥವಾ ನೀನು ಹೆಂಡತಿಗೆ ಇಷ್ಟು ದಿನ ಗೋಳೆ ಹಾಕೊಂಡಿದ್ಯಾ, ಅದರಲ್ಲೇ ನೀನು ಜಾಸ್ತಿ ನೀನು ಇವಾಗ ಕಾನ್ಸಂಟ್ರೇಷನ್ ಮಾಡ್ಬೇಕು. ನಾನು ಏನ್ ತಪ್ಪು ಮಾಡಿದೀನಿ ಹಿಂದೆ, ಅದನ್ನ ನಿಮಗೆ ಪುನರಾವರ್ತನೆ ನಿಮಗೆ ಮತ್ತೆ ಅದು ಬರ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅದು ಟೆನ್ಷನ್, ಒತ್ತಡ ಜಾಸ್ತಿ ಆಗುತ್ತೆ. ಗಂಡ ಅಥವಾ ಹೆಂಡತಿ ಆ ಸಂಪರ್ಕದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ತರ ಫಲಿತಾಂಶಗಳು ಧನುಸು ರಾಶಿಯವರಿಗೆ ಕಾದಿರುತ್ತೆ. ಈ ಧನುಸು ರಾಶಿಯವರು ನೋಡಿ, ಪ್ರತಿನಿತ್ಯ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ. ದತ್ತಾತ್ರೇಯ ಅವರದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಪುಸ್ತಕ ಬುಕ್ ಸ್ಟಾಲ್ ತಗೊಂಡ್ಬಿಟ್ಟು ದಿನ ಒಂದೊಂದು ಚಾಪ್ಟರ್ ಓದ್ತಾ ಬನ್ನಿ. ದೇವನಾಂಚ ಋಷಿನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ಥಂ ನಮಾಮಿ ಬೃಹಸ್ಪತಿಂ. ಓಂ ನಮಃ ಗುರುಗ್ರಹ ದೇವತಾಭ್ಯೋ ನಮಃ ಶಾಂತಿಂ ಶಾಂತಿಂ ಶಾಂತಿ. ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಇದು ಯಾವುದು ನನಗಾಗಲ್ಲ ಅಂದ್ರೆ ಓಂ ನಮಃ ಶಿವಾಯ ಈ ಮಂತ್ರ ದಿನ 1000 ಸಲ ನೀವು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ. ಲೈಕ್ನೇ ಮಾಡ್ತಾ ಇಲ್ಲ, ಅದೇನಕ್ಕೂ ಗೊತ್ತಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.